ನಮಸ್ಕಾರ ನನ್ನ ಪ್ರೀತಿಯ ಮಕ್ಕಳೇ. ಇಂದು ನಾವು ಬಹಳ ಮುಖ್ಯವಾದ ವಿಷಯವನ್ನು ಕಲಿಯೋಣ. ನಮ್ಮ ಸ್ನೇಹಿತರನ್ನು ನೋಡೋಣ. ನಾವೆಲ್ಲರೂ ಸ್ವಲ್ಪ ವಿಭಿನ್ನವಾಗಿ ಕಾಣುತ್ತೇವೆ ಅಲ್ಲವೇ? ಕೆಲವರು ಎತ್ತರ, ಕೆಲವರು ಕುಳ್ಳಗೆ, ಆದರೆ ಒಳಗೆ ನಾವೆಲ್ಲರೂ ಒಂದೇ. ನಾವೆಲ್ಲರೂ ಆಟವಾಡಲು, ನಗಲು ಮತ್ತು ಕಲಿಯಲು ಇಷ್ಟಪಡುತ್ತೇವೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ದೇಹವು ವಿಭಿನ್ನವಾಗಿ ಕೆಲಸ ಮಾಡುತ್ತದೆ. ಕೆಲವು ಜನರಿಗೆ ಅವರ ದೇಹದ ಒಂದು ಭಾಗವು ನಮ್ಮಂತೆಯೇ ಕೆಲಸ ಮಾಡದಿರಬಹುದು. ಇದನ್ನು ಅಂಗವೈಕಲ್ಯ, ಡಿಸ್ಯಾಬಿಲಿಟಿ ಎಂದು ಕರೆಯುತ್ತಾರೆ. ಕೆಲವು ಜನರಿಗೆ ತಮ್ಮ ಕಣ್ಣುಗಳಿಂದ ನೋಡಲು ಸಾಧ್ಯವಾಗದಿರಬಹುದು. ಅವರನ್ನು ಕುರುಡರು ಎಂದು ಕರೆಯುತ್ತಾರೆ. ಕೆಲವು ಜನರಿಗೆ ತಮ್ಮ ಕಿವಿಗಳಿಂದ ಕೇಳಲು ಸಾಧ್ಯವಾಗದಿರಬಹುದು. ಕೆಲವು ಜನರಿಗೆ ನಡೆಯಲು ಸಹಾಯ ಬೇಕಾಗಬಹುದು. ಆದ್ದರಿಂದ ಅವರು ಗಾಲಿಕುರ್ಚಿ ಅಥವಾ ಕೋಲುಗಳನ್ನು ಬಳಸಬಹುದು. ಒಬ್ಬ ವ್ಯಕ್ತಿಯ ದೇಹವು ವಿಭಿನ್ನವಾಗಿದ್ದರೂ ಅವರು ನಮ್ಮಂತೆಯೇ ಇರುತ್ತಾರೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಅವರು ಬಲಶಾಲಿಗಳು ಮತ್ತು ಅನೇಕ ಅದ್ಭುತವಾದ ಕೆಲಸಗಳನ್ನು ಮಾಡಬಲ್ಲರು. ನಾವು ಹೇಗೆ ಉತ್ತಮ ಸ್ನೇಹಿತರಾಗಬಹುದು ಮತ್ತು ನಮ್ಮ ಬೆಂಬಲವನ್ನು ನೀಡಬಹುದು? ಇದು ಸುಲಭ. ನಾವು ಕೇವಲ ದಯೆಯ ಒಳ್ಳೆಯ ಅಭ್ಯಾಸಗಳನ್ನು ಹೊಂದಿರಬೇಕು. ಅಗತ್ಯವಿದ್ದಾಗ ಸಹಾಯ ಮಾಡಿ. ಸಹಾಯದ ಅಗತ್ಯವಿರುವ ಸ್ನೇಹಿತನನ್ನು ನೀವು ನೋಡಿದರೆ ಅವರಿಗೆ ಕೈಕೊಡಿ. ನೀವು ಅವರಿಗೆ ಪುಸ್ತಕವನ್ನು ಎತ್ತಿಕೊಳ್ಳಲು ಅಥವಾ ಬಾಗಿಲು ತೆರೆಯಲು ಸಹಾಯ ಮಾಡಬಹುದು. ಒಟ್ಟಿಗೆ ಆಟವಾಡಿ. ಯಾವಾಗಲೂ ಎಲ್ಲರನ್ನೂ ನಿಮ್ಮೊಂದಿಗೆ ಆಟವಾಡಲು ಕೇಳಿ. ನೀವು ಆಟವಾಡುತ್ತಿದ್ದರೆ ನಿಮ್ಮ ಎಲ್ಲಾ ಸ್ನೇಹಿತರು ಅದರ ಭಾಗವಾಗಲು ಒಂದು ಮಾರ್ಗವನ್ನು ಯೋಚಿಸಿ. ಇದನ್ನು ಒಳಗೊಳ್ಳುವೆ ಎಂದು ಕರೆಯಲಾಗುತ್ತದೆ. ಯಾರೂ ಹೊರಗುಳಿಯದಂತೆ ನೋಡಿಕೊಳ್ಳುವುದು. ದಯೆಯಿಂದ ಮಾತನಾಡಿ. ಯಾವಾಗಲೂ ದಯೆಯ ಮಾತುಗಳನ್ನು ಬಳಸಿ. ನಿಮ್ಮ ಸ್ನೇಹಿತರೊಂದಿಗೆ ನಗುವಿನೊಂದಿಗೆ ಮಾತನಾಡಿ. ತಾಳ್ಮೆಯಿಂದಿರಿ. ಕೆಲವೊಮ್ಮೆ ಒಬ್ಬ ಸ್ನೇಹಿತ ಏನನ್ನಾದರೂ ಮಾಡಲು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ನಾವು ಅವರಿಗಾಗಿ ಸಂತೋಷದಿಂದ ಕಾಯಬೇಕು. ಎಲ್ಲರೂ ಒಟ್ಟಿಗೆ ಆಟವಾಡಲು ಮತ್ತು ಕಲಿಯಲು ಸಾಧ್ಯವಾದಾಗ ನಾವು ನಮ್ಮ ಶಾಲೆ ಮತ್ತು ನಮ್ಮ ಜಗತ್ತನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಸಂತೋಷದ ಸ್ಥಳವನ್ನಾಗಿ ಮಾಡುತ್ತೇವೆ. ನಾವೆಲ್ಲರೂ ದಯೆ ಮತ್ತು ಸಹಾಯ ಮಾಡುವ ಸ್ನೇಹಿತರಾಗೋಣ.